ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸ್ವಾಗತ. ತಾಯಿಯ ಹೆಸರಿನಲ್ಲಿ 2024ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡಿದ್ರು. ಯಾಕಂದ್ರೆ ತಾಯಿಗೆ ಒಂದು ವೃಕ್ಷಕ್ಕೆ ಹೋಲಿಸ್ತಾರೆ. ತಾಯಿ ಹೇಗೆ ಅವಳು ಯಾರ್ಯಾರಿಗೆ ತಾಯಿನರೋ ಪುಣ್ಯವಂತರು, ಯಾರ್ಯಾರಿಗೆ ತಾಯಿ ಇಲ್ಲ ನಮ್ಮಂತವ್ರು ನಾವು ಇವತ್ತಿಗೂ ಜ್ಞಾಪಿಸ್ಕೊಳ್ತೀವಿ. ಆ ಕೂಲ್ ಆಗ್ತದೆ, ಆ ನಿಮ್ಮನ್ನ ನೆನೆಸ್ಕೊಂಡ್ರೆ ನಮ್ಮ ಮನಸ್ಸುಗಳು ಕೂಲ್ ಆಗ್ತದೆ. ಅಂದ್ರೆ ಇಲ್ದಿದ್ರು ಕೂಡ ನಮಗೆ ಕೂಲ್ನೆಸ್ ಕೊಡುವ ಒಂದು ಮಾತೃ ಛಾಯೆ ಈ ಗಿಡಗಳು, ಈ ಮರಗಳು. ಅದನ್ನ ಇವತ್ತೇನು ನೀವೆಲ್ಲ ಮಕ್ಕಳು ನೆಟ್ಟಿದ್ದೀರಿ, ಇವತ್ತು ನೀರು ಉಣಿಸಿದ್ದೀರಲ್ಲ, ಇದೆಲ್ಲವೂ ನಿಮ್ಗೆ ಒಳ್ಳೇದಾಗ್ತದೆ. ಅಮ್ಮನಿಗೊಂದು ಮರ ಈ ತರ ಮಾಡಿ ಸರಳವಾಗಿ ಅಮ್ಮನಿಗೊಂದು ಮರ ಅಂತ ನೆಡ್ತಾ ನೀವು ಒಂದೇ ಮರಕ್ಕೆ ನಿಲ್ಲಿಸ್ಬೇಕಾಗಿಲ್ಲ. ತಾಯಿ ಎಷ್ಟು ಮಕ್ಕಳನ್ನ ಹೆಟ್ಟಿರ್ತಾರೆ. ಆ ರೀತಿ ಅಮ್ಮನ ಹೆಸರಿನಲ್ಲಿ ಎಷ್ಟು ಮರ ನೆಟ್ಟರು ಸಾಲದು. ಏಕೆಂದ್ರೆ ನೀವು ಗತಿಸಿದ ಅಮ್ಮನಿಗೋ ಅಥವಾ ಬದುಕಿರುವ ಅಮ್ಮನಿಗೋ ಕೊಡೋದಕ್ಕಿಂತ ಹೆಚ್ಚಾಗಿ ಭೂಮಿ ಎನ್ನುವ ಅಮ್ಮನಿಗೆ ಕೊಡ್ತಾ ಇದ್ದೀರಿ. ಕಾರ್ಯಕ್ರಮಕ್ಕೆ ಆಗಮಿಸುತ್ತ ಗಣ್ಯರನ್ನ ರಾಜಕಾರಣಿಯವರ ಅಭ್ಯರ್ಥಿ ಮಾಡಿದಂತಹ ಸಂದರ್ಭದಲ್ಲಿ ಅದೆಲ್ಲವೂ ಈಗ ನಂತರವೂ ಸಹಿತ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ನಾನು ನ್ಯಾಯಬದ್ಧವಾಗಿ ಚುನಾವಣೆ ಗೆಲ್ತಿದೆ ಅನ್ನುವಂಥ ವಿಶ್ವಾಸ ಇರಲಿಲ್ಲ. ಅದಕ್ಕೆ ಸರ್ಕಾರಿ ಯಂತ್ರಗಳನ್ನು ದುರುಪಯೋಗಪಡಿಸಿಕೊಂಡು ಅಲ್ಲಿನ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಂಡು ಸುಮಾರು 50 ವರ್ಷಗಳ ಕಾಲ ಅವರನ್ನ ಒಂದು ಗೌರವ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ದಲಿತ ಚಳವಳಿ ಪ್ರಾಧ್ಯಾಪಕರು ಮಾನಸ ಗಂಗೋತ್ರಿ ನೀವೇನ್ ಕಲ್ತ್ಕೊಂಡ್ರಿ? 1924 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಣಿ ಸಂಘಟನೆಯನ್ನು ಕಟ್ಟಿದರು. ಎಲ್ಲಾ ಜನರನ್ನ ಶಿಕ್ಷಣ ದಲಿತರನ್ನ ಬಹಿಷ್ಕೃತ ಹಿತಕಾರಣಿ ಸಭಾ. ಯಾವ ಸಮುದಾಯಗಳು ಅವಕಾಶಗಳಿಂದ ವಂಚಿತ ಆಗಿದ್ದಾವೆ, ಯಾವ ಸಮುದಾಯಗಳು ತುಳಿತಕ್ಕೊಳಗಾಗಿದ್ದಾವೆ, ಶೋಷಣೆಗಳು ಒಳಗಾಗಿದ್ದಾವೆ, ಅಕ್ಷರದಿಂದ ವಂಚಿತರಾಗಿದ್ದಾರೆ, ಅಸ್ಪೃಶ್ಯತೆಯ ನೋವನ್ನು ಅನುಭವಿಸ್ತಾ ಇದ್ದಾರೆ, ಸಾಮಾಜಿಕ ಬಹಿಷ್ಕಾರಕ್ಕೊಳಗಾಗಿದ್ದಾರೆ, ಆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಸಂಘಟನೆ ಕಟ್ಟಿದ್ದಾರೆ. ಬಹಳ ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ, ಹೋರಾಟಗಳನ್ನು ಮಾಡಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಬಹಳ ದೊಡ್ಡ ಪರಿಣಾಮಕಾರಿಯಾದಂಥ ಹೋರಾಟವನ್ನ ಅವರು ಮತ್ತು ಅವರೆಲ್ಲರ ಸ್ನೇಹಿತರು ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡದೇ ಇದ್ದಿದ್ರೆ ನಮ್ಗೆ ಇಂಥ ಒಂದು ಅತ್ಯುತ್ತಮವಾದಂಥ ಒಂದು ಸಂವಿಧಾನ ಇರ್ತಾ ಇರಲಿಲ್ಲ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ, ಏನಿದೆ ಅದು ಇಟ್ಸ್ ಎ ಪ್ರಾಡಕ್ಟ್ ಆಫ್ ಫ್ರೀಡಮ್ ಮೂವ್ಮೆಂಟ್. ಓದಿದ್ದೆ ಮೊನ್ನೆ ನನಗೆ ಗೊತ್ತಾಯಿತು, ಒರಿಸ್ಸಾದಲ್ಲೂ ಸಹ KC ರೆಡ್ಡಿ ಅವರ ಒಂದು ದೂರದೃಷ್ಟಿ ಇಟ್ಕೊಂಡು ಒರಿಸ್ಸಾದಲ್ಲೂ IMSC ಹಾಗೆ HMD ಇಂಥದ್ದೆಲ್ಲ IIT ಇಂಥದ್ದೆಲ್ಲ ಅವರಿದ್ದಾಗ ಮಿನಿಸ್ಟರ್ ಇದ್ದಾಗ ಸ್ಥಾಪನೆ ಮಾಡಿದ್ರು. ವಿಶೇಷ KC ರೆಡ್ಡಿ ಅವರು ಒಂದಲ್ಲ, ಎಸ್ಪೆಷಲಿ ವುಮೆನ್ ಮೊದಲನೇ ಬಾರಿಗೆ ಮಹಿಳಾ ವುಮೆನ್ಸ್ ಒಂದು ಪ್ರೋಗ್ರಾಮ್ನ ಕೋಲಾರಲ್ಲಿ ಆಗಿನ ಕಾಲದಲ್ಲೇ ಅವ್ರು ಮಾಡಿದ್ರು. ಆತ್ಮೀಯರೇ,
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.